ಅಗೂರು ಗ್ರಾಮದಲ್ಲಿ ಇವತ್ತು ಐತಿಹಾಸಿಕವಾಗಿ ನಮ್ಮ ಸಮುದಾಯದ ಎಲ್ಲ ಜನರು ಸೇರಿ ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅನಾವರಣ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದಾರೆ. ಅವರಿಗೆ ನಮ್ಮ ಡಾಕ್ಟರ್ G. ಪರಮೇಶ್ವರ್ ಮಾನ್ಯ ಗೃಹ ಸಚಿವರು ಹಾಗೂ ತುರ್ಗುಜಿ ಪರವಾಗಿ ಸಮಸ್ತ ನಮ್ಮ ಹುಲಿಬಿಡ್ಡೆ ಹೋಬಳಿಯ ಮತ್ತು ಶಿರಾದ ಎಲ್ಲ ಜನತೆಗೆ ಶುಭಾಶಯಗಳನ್ನು ಕೋರ್ತಾ ಇವತ್ತು ನಾವು ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಇವತ್ತು ವಿಗ್ರಹವನ್ನು ಮತ್ತು ಅವರ ಪ್ರತಿಮೆಯನ್ನು ಅನಾವರಣ ಮಾಡ್ತಾ ಇದ್ದೇವೆ. ಇದು ಬಹಳ ಸಂತೋಷದಾಯಕವಾದ ದಿನ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಇವತ್ತು ಭಾರತ ಸ್ವತಂತ್ರ ಆದಾಗ ಹಿಂದೆ ಇದ್ದಂತಹ ಆಚಾರ ವಿಚಾರಗಳು ಅಸಮಾನತೆಗಳನ್ನು ತೊಲಗಿಸಲು ನಮ್ಮ ಡಾಕ್ಟರ್ G. ಪರಮೇಶ್ವರ್ ಏನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಮೂಲ ಪ್ರೇರಣೆ ಡಾಕ್ಟರ್ BR ಅಂಬೇಡ್ಕರ್ ರಚಿಸಿದಂಥ ಸಂವಿಧಾನ. ಇವತ್ತು ಸಂವಿಧಾನ ಇರದೇ ಇದ್ದರೆ, ಇವತ್ತು ಸಂವಿಧಾನ ಡಾಕ್ಟರ್ BR ಅಂಬೇಡ್ಕರ್ ಕೊಡದೇ ಇದ್ದರೆ ಇವತ್ತು ಈ ದೇಶ 30 ರಾಜ್ಯಗಳು ವಿಭಿನ್ನವಾದ ಸಂಸ್ಕೃತಿ, ಆಚಾರ, ವಿಚಾರ, ಭಾಷೆ ಇದ್ರೂ ಕೂಡ ನಾವೆಲ್ಲ ಒಂದೇ ತಾಯಿಯ ಮಕ್ಕಳಾಗಿ ಒಂದೇ ಅಣ್ಣ ತಮ್ಮ ರೀತಿಯಲ್ಲಿ ಇವತ್ತು ನಾವು ಜೀವನ ಮಾಡ್ತೀವಿ ಅಂದರೆ ಅದಕ್ಕೆ ಕಾರಣ ಡಾಕ್ಟರ್ BR ಅಂಬೇಡ್ಕರ್ ರಚಿಸಿದಂತಹ ಸಂವಿಧಾನ. ಇವತ್ತು ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಎಲ್ಲ ಸಮಾಜ, ಎಲ್ಲ ವರ್ಗದ ಜನರು, ಎಲ್ಲ ಜಾತಿಯ ಜನರು, ಎಲ್ಲ ಧರ್ಮದ ಜನರು ಒಟ್ಟುಗೂಡಿ ಬಾಳಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರ್ತಾರೆ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ನಾನು ಮತ್ತು ನಮ್ಮ ಸಮುದಾಯದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತು ನಮ್ಮ ಹುಡುಗರೆಲ್ಲ ಸೇರಿ ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಮೆಯನ್ನು ಅನಾವರಣ ಮಾಡೋ ಕಾರ್ಯಕ್ರಮ ಮಾಡಿದ್ದಾರೆ. ಅವರಿಗೆ ಇನ್ನೂ ಹೆಚ್ಚು ಶಕ್ತಿಯನ್ನು ಕೊಡಲಿ, ಇಂಥ ಹಲವಾರು ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ ಇವತ್ತೇನು ನಾವು ಇವತ್ತು ಜೀವನ ಮಾಡ್ತಿದ್ದೇವೆ. ಇವತ್ತು ಮೀಸಲಾತಿ ಇರ್ಬೋದು, ಇನ್ನೊಂದಿರ್ಬೋದು, ಮಹಿಳೆಯರಿಗೆ ಮತದಾನ ಹಕ್ಕನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು ಎಲ್ಲ ಸಮುದಾಯದವರಿಗೂ ಅವರು ಕೂಡ ಸಹಾಯ ಮಾಡಿದ್ದಾರೆ. ಆದರೆ ಕೆಲವು ಕಡೆ ಎಲ್ಲೋ ಒಂದು ಕಡೆ ಅದು ಕೆಲವು ವರ್ಗದ ಜನರಿಗೆ ಮಾತ್ರ ಅಂಬೇಡ್ಕರ್ ತಿಳ್ತಾರಲ್ಲ ತಪ್ಪು. ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಅವರು ಮಾಡಿರ್ತಕ್ಕಂಥ ಸೇವೆ ಎಲ್ಲ ವರ್ಗದ ಜನರು, ಎಲ್ಲ ಧರ್ಮದ ಜನರು ಅನುಕೂಲವಾದ ರೀತಿಯಲ್ಲಿ ಇವತ್ತು ನಮಗೆ ಭಗವಂತ ಜೀವ ಕೊಟ್ಟಿದ್ದಾರೆ. ಆದರೆ ಜೀವನವನ್ನು ಮಾಡಲು ನಮ್ಗೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು. ಇವತ್ತು ನಾವು ದೇವರನ್ನು ನೋಡಿಲ್ಲ, ನಾವು ದೇವರನ್ನು ಕಂಡಿಲ್ಲ, ನಾವು ದೇವರಿದ್ದಾರೆ ಅಂತ ಕೇಳಿದ್ದೇವೆ. ಆದರೆ ಇವತ್ತು ನಿಜವಾದ ಅವತಾರ ಪುರುಷ ಯಾರಾದರೂ ನಮ್ಮ ದೇಶಕ್ಕೆ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಇವತ್ತು ಒಂದು ಐತಿಹಾಸಿಕ ಕಾರ್ಯಕ್ರಮ ನಮ್ಮ ಬರಗೂರಲ್ಲಿ ನೀವೆಲ್ಲ ಸೇರಿಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಾನು ವೈಯಕ್ತಿಕವಾಗಿ ವಂದನೆ ಸಲ್ಲಿಸ್ತಾ ಅವರೆಲ್ಲರಿಗೂ ಕೂಡ ನಾನು ವಂದನೆ ಸಲ್ಲಿಸ್ತೇನೆ.